ರಾಜ್ಯದಲ್ಲಿ ಒಂದ್ ಕಡೆಗೆ ಕುಡಿಯೋ ನೀರಿನ ಬರ, ಇನ್ನೊಂದು ಕಡೆಗೆ ತಾಪಮಾನ ಏರಿಕೆಯ ವಿಚಾರ. ಇದರ ಬೆನ್ನಲ್ಲೇ ರಾಜ್ಯದಲ್ಲಿ ವಿದ್ಯುತ್ ಶಾಕ್ ಕೂಡ ಎದುರಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಇದೆ. ವಿದ್ಯುತ್ ಅಭಾವ, ಅಘೋಷಿತ ಲೋಡ್ ಶೆಡ್ಡಿಂಗು ಕೂಡ ಕಾರಣ ಆಗ್ತಾ ಇದೆಯಾ ಅನ್ನೋ ಅನುಮಾನ. ಬಿರು ಬೇಸಿಗೆಯ ಮಧ್ಯೆ ನೀರಿಗಾಗಿ ಹಾಹಾಕಾರ ಶುರುವಾಗಿದೆಯಾ? ವಿದ್ಯುತ್ ಲೋಡ್ ಶೆಡ್ಡಿಂಗ್ ಸಮಸ್ಯೆ. ರಾಜ್ಯದಲ್ಲಿ ಬಿರು ಬೇಸಿಗೆ ಆರಂಭದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯ ಜೊತೆಗೆ ಇದೀಗ ವಿದ್ಯುತ್ ಪೂರೈಕೆಯ ಲೋಡ್ ಶೆಡ್ಡಿಂಗ್ ಸಮಸ್ಯೆ ಎದುರಾಗುವ ಎಲ್ಲಾ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಬೆಂಗಳೂರು ಹೊರವಲಯದ ನೆಲಮಂಗಲ ತಾಲೂಕಿನಲ್ಲಿ ಹಾಗೂ ಮಾದನಾಯಕನಹಳ್ಳಿ ಭಾಗದಲ್ಲಿ ಪ್ರತಿನಿತ್ಯವೂ ಕೂಡ ವಿದ್ಯುತ್ ಸಮಸ್ಯೆ 4-5 ಗಂಟೆಗಳ ಹೆಚ್ಚು ಕಾಲ ಸಮಸ್ಯೆಯನ್ನ ಜನರು ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾವಾಗ ಕರೆಂಟ್ ಬರುತ್ತೋ ಹೋಗುತ್ತೋ ಎಂಬ ಮಾಹಿತಿ ಕೂಡ ಇಲ್ಲದಂತಾಗಿದ್ದು ಬೇಸಿಗೆಯಲ್ಲಿ ನಾನಾ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದು ಜನರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ತುಂಬಾ ಕರೆಂಟ್ ಪ್ರಾಬ್ಲಮ್ ಆಗ್ತಾ ಇದೆ. ಒಂದ್ ದಿನ ಪೂರ್ತಿ ಕರೆಂಟ್ ತೆಗಿತಾರೆ. ಇಲ್ಲಿ ಮಕ್ಳು ಸ್ಕೂಲ್ಗೆ ಹೋಗೋರು, ಬೆಳಗ್ಗೆ ಎದ್ರೆ ಕೆಲ್ಸಗಳಿಗೆ ಹೋಗೋರು, ಈಗ ಅಡ್ಗೆ ಕೆಲಸ ಆಗ್ಬೇಕು ಅಂದ್ರೆ ಕರೆಂಟ್ ಬೇಕು. ಎಲ್ಲದಕ್ಕೂ ಕರೆಂಟ್ ಬೇಕೇ ಬೇಕು. ಪ್ರತಿದಿನ ನೋಡಿದ್ರೆ ಬೆಳಗಿನ ಸಂಜೆವರೆಗೂ ಕರೆಂಟ್ ತೆಗಿತಾರೆ. ಆಗ ನಮ್ಗೆ ಎಷ್ಟು ಸಮಸ್ಯೆ ಆಗತ್ತೆ ಅಂದ್ರೆ ಅದು ಹೇಳ್ಕೊಳಕ್ ಆಗಲ್ಲ. ಈ ತರ ಕರೆಂಟ್ ತೆಗಿಯೋದು ತುಂಬಾನೇ ತಪ್ಪು ಅನ್ಸುತ್ತೆ ನಮ್ ಪ್ರಕಾರ. ಏನೋ 1 ಅವರ್ ಲೋಡ್ ಶೆಡ್ಡಿಂಗ್ ಅನ್ಕೊಂಡು ಡೈಲಿ ಒನ್ ಡೇ ಫುಲ್ಲು ಕರೆಂಟ್ ಬರ್ಲಿಲ್ಲ ಅಂದಾಗ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ದಿನ ಇಲ್ಲಿ ಕರೆಂಟ್ ತೆಗಿತಾ ಇದಾರೆ. ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಕರೆಂಟ್ ಇಲ್ದೆ ಮಕ್ಳು ಓದಕ್ ಆಗ್ತಾ ಇಲ್ಲ. ಈಗ ನೋಡಿದ್ರೆ SLC ಎಕ್ಸಾಮ್ ಬೇರೆ ಬರಿಬೇಕು. SLC ಎಕ್ಸಾಮ್ ಅಲ್ಲಿ ಮಕ್ಳು ಯಾವ ತರ ಓದ್ಕೋಬೇಕು? ಕರೆಂಟ್ ಇಲ್ಲ ಅಂದ್ರೆ ಮಕ್ಳು ಹೆಂಗ್ ಓದಕ್ ಆಗುತ್ತೆ? ಕರೆಂಟ್ ಇದ್ರೂ ಓದೋದ್ ಕಷ್ಟ ಅಂತದ್ರಲ್ಲಿ ಕರೆಂಟ್ ಇಲ್ಲ ಅಂದ್ರೆ ಮಕ್ಳು ಹೆಂಗ್ ಎಕ್ಸಾಮ್ ಬರೆಯಕ್ ಆಗುತ್ತೆ? ಸ್ವಲ್ಪ ಇನ್ನು ಬೆಂಗಳೂರು ಗ್ರಾಮಾಂತರ ಪ್ರದೇಶಗಳಲ್ಲಿ ಈಗಾಗಲೇ ವಿದ್ಯುತ್ ಪೂರೈಕೆ ಕಣ್ಣಾಮುಚ್ಚಾಲೆ ಆಡ್ತಾ ಇದ್ದು ರೈತರು ಸಹ ನಲುಗಿ ಹೋಗಿದ್ದಾರೆ. ಬೇಕಾಬಿಟ್ಟಿ ರಾತ್ರಿ ಸಮಯದಲ್ಲಿ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಪೂರೈಕೆ ಮಾಡ್ತಿದ್ದು ಬೆಳೆಗಳನ್ನು ಉಳಿಸಿಕೊಳ್ಳುವುದಕ್ಕೆ ರೈತರು ಪರದಾಟ ನಡೆಸುವಂತಾಗಿದೆ. ಇತ್ತ ಈ ಬಿರು ಬೇಸಿಗೆಯಲ್ಲಿ ನೀರಿನ ಹಾಹಾಕಾರದ ಜೊತೆಗೆ ವಿದ್ಯುತ್ ಕಣ್ಣಾಮುಚ್ಚಾಲೆಗೆ ಜನರು ಬೇಸತ್ತಿದ್ದಾರೆ. ಈಗಾಗಲೇ ಎಲ್ಲಾ ತರಗತಿಯ ಪರೀಕ್ಷೆಗಳು ಪ್ರಾರಂಭವಾಗಿದ್ದು ವಿದ್ಯಾರ್ಥಿಗಳು ಸಹ ಓದಿಗೆ ಈ ವಿದ್ಯುತ್ ಅಭಾವ ಕತ್ತಲಲ್ಲಿರುವಂತೆ ಮಾಡಿದೆ ಅಂತೇಳಿ ಜನರು ಬೆಸ್ಕಾಂ ಹಾಗೂ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಬಂದಿದ್ದಾವಿಂದನೂ ಪ್ರತಿನಿತ್ಯ ಫ್ರೀ ಉಚಿತ ಕರೆಂಟ್ ಅಂತ ಜನಗಳಿಗೆಲ್ಲ ಹೇಳಿ ಮೋಸ ಮಾಡ್ತಾ ಇದ್ದಾರೆ. ಮತ್ತೆ ಎಕ್ಸಾಮ್ ಟೈಮ್ ಅಲ್ಲಿ ತುಂಬಾ ಲೋಡ್ ಶೆಡ್ಡಿಂಗ್, ಮತ್ತೆ ಜನಗಳಿಗೆ ಯಜಮಾನರುಗಳಿಗೆ ಅಡಿಗೆ ಮಾಡಕ ಆಫೀಸ್ಗೆ ಹೋಗಕ್ಕಾಯ್ತಲ್ಲ, ಏನ್ ಕೆಲಸನೂ ಮಾಡಕ್ಕಾಯ್ತಲ್ಲ. ಕರೆಂಟ್ ಇಲ್ದೆ ಈ ಸರ್ಕಾರ ಏನ್ ಮಾಡ್ತಾ ಇದಾರೆ? ಇದೇ ಫ್ರೀ ಕರೆಂಟ್ ಅಂತ ಹೇಳ್ಬಿಟ್ಟು ಈ ತರ ಎಲ್ಲ ಮಾಡ್ತಾ ಇದಾರೆ. ಸರಿನಾ? ಒಟ್ಟಾರೆ ನೀರಿನ ಹಾಹಾಕಾರದ ಜೊತೆಗೆ ಈ ಬಿರು ಬೇಸಿಗೆಯಲ್ಲಿ ವಿದ್ಯುತ್ ಪೂರೈಕೆಯ ಅಭಾವದಿಂದ ಜನಸಾಮಾನ್ಯರಲ್ಲಿ ನಾನಾ ಸಮಸ್ಯೆಗೆ ಕಾರಣವಾಗ್ತಾ ಇದೆ. ಇತ್ತ ಸರ್ಕಾರದ ಉಚಿತ ಗೃಹಜ್ಯೋತಿಯ ಎಫೆಕ್ಟ್ ರಾಜ್ಯದಲ್ಲಿ ಲೋಡ್ ಶೆಡ್ಡಿಂಗ್ ಸಮಸ್ಯೆಗೆ ಕಾರಣವಾಗ್ತಾ ಇದೆಯಾ ಎಂಬ ಅನುಮಾನವನ್ನು ಕೂಡ ಮೂಡಿಸಿದೆ. ಬೆಸ್ಕಾಂ ಹಾಗೂ ಸರ್ಕಾರ ಇತ್ತ ಗಮನ ಹರಿಸಬೇಕಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ನೆಲಮಂಗಲ.